ಓದಿ. ಕಥೆ ಗಿಳಿ ಮತ್ತು ಸಿಂಹ. ಒಂದು ದಟ್ಟವಾದ ಕಾಡು. ಅಲ್ಲಿ ಸಿಂಹನೊಬ್ಬ ವಾಸಿಸುತ್ತಿದ್ದ. ಆ ಸಿಂಹವೇ ಅರಣ್ಯದ ರಾಜ. ಆದರೆ ಅದು ಬಹಳ ಗರ್ವದಿಂದಿರುತ್ತಿತ್ತು. ನಾನೇ ಶಕ್ತಿಶಾಲಿ, ನನಗಿಂತ ಬಲವಂತನು ಯಾರೂ ಇಲ್ಲ ಎಂದು ಪ್ರತಿದಿನ ಹೆಮ್ಮೆಯಿಂದ ಕೂಗುತ್ತಿತ್ತು. ಅದೇ ಅರಣ್ಯದಲ್ಲಿ ಒಂದು ಚಿಕ್ಕ ಗಿಡುಗ ಗಿಳಿ ಕೂಡ ವಾಸಿಸುತ್ತಿತ್ತು. ಅದು ಸಿಂಹನೊಂದಿಗೆ ಹೋಲಿಸಿದರೆ ಬಹಳ ಸಣ್ಣದು. ಆದರೆ ಗಿಳಿಗೆ ಬುದ್ಧಿ, ವಿವೇಕ ಹಾಗೂ ದಯೆ ತುಂಬಿತ್ತು. ಅದು ಪ್ರತಿದಿನ ಹಕ್ಕಿಗಳೊಂದಿಗೆ ಹಣ್ಣು ಹಂಚಿಕೊಳ್ಳುತ್ತಿತ್ತು, ಕಿರಿಯ ಪ್ರಾಣಿಗಳಿಗೆ ಸಹಾಯ ಮಾಡುತ್ತಿತ್ತು. ಒಂದು ದಿನ ಅರಣ್ಯದಲ್ಲಿ ಭಾರೀ ಬೆಂಕಿ ಬಿತ್ತು. ಬೆಂಕಿಯ ಹೊಗೆ ಎಲ್ಲೆಡೆ ಹರಡಿತು. ದೊಡ್ಡ ಪ್ರಾಣಿಗಳು ಬೆದರಿಕೊಂಡು ಓಡತೊಡಗಿದವು. ಸಿಂಹವೂ ಸಹ ತನ್ನ ಗುಹೆಯೊಳಗೆ ಅಡಗಿ ಕುಳಿತಿತು. ಆದರೆ ಚಿಕ್ಕ ಗಿಳಿ ಹೆದರದೆ ಹತ್ತಿರದ ನದಿಗೆ ಹಾರಿಹೋಗಿ ತನ್ನ ಚಿಕ್ಕ ಚಿಕ್ಕ ರೆಕ್ಕೆಗಳಿಂದ ನೀರನ್ನು ಎತ್ತಿ ಬೆಂಕಿಯ ಮೇಲೆ ಸುರಿಯತೊಡಗಿತು. ಅದನ್ನು ನೋಡಿ ಸಿಂಹ ನಗುತ್ತಾ ಹೀಗೆಂದಿತು, ಓ ಗಿಳಿ, ನಿನ್ನ ಆ ಚಿಕ್ಕ ಹನಿಗಳಿಂದ ಈ ಅರಣ್ಯದ ಬೆಂಕಿ ಆರಿಸುವೆಯಾ? ನೀನು ಹುಚ್ಚಿಯಾ? ಎಂದು ಹಾಸ್ಯ ಮಾಡಿತು. ಆಗ ಗಿಳಿ ಶಾಂತವಾಗಿ ಉತ್ತರಿಸಿತು, ಹೌದು, ನನ್ನ ರೆಕ್ಕೆ ಚಿಕ್ಕದಾಗಿರಬಹುದು, ನನ್ನ ಹನಿ ಕಡಿಮೆಯಾಗಿರಬಹುದು, ಆದರೆ ನನ್ನ ಹೃದಯದಲ್ಲಿರುವ ಧೈರ್ಯ ದೊಡ್ಡದು. ನಾನು ನನ್ನ ಸಾಮರ್ಥ್ಯದಲ್ಲಿ ಸಾಧ್ಯವಾದುದನ್ನೆಲ್ಲ ಮಾಡುತ್ತಿದ್ದೇನೆ. ಕನಿಷ್ಠ ಕೆಲ ಪ್ರಾಣಿಗಳ ಜೀವ ಉಳಿಯಲಿ ಎಂದು ಪ್ರಯತ್ನಿಸುತ್ತಿದ್ದೇನೆ. ನೀನು ಅರಣ್ಯದ ರಾಜನೆಂದರೂ ಯಾರಿಗೂ ಏನೂ ಮಾಡುತ್ತಿಲ್ಲ ಎಂದಿತು. ಗಿಳಿಯ ಮಾತು ಸಿಂಹನ ಹೃದಯಕ್ಕೆ ತಟ್ಟಿತು. ಅದು ತಕ್ಷಣ ಎದ್ದು ನದಿಗೆ ಓಡಿತು. ತನ್ನ ದೊಡ್ಡ ದೇಹದಿಂದ ನೀರು ಹೊತ್ತು ತಂದು ಬೆಂಕಿಯನ್ನು ಆರಿಸಲು ಪ್ರಾರಂಭಿಸಿತು. ಅದನ್ನು ನೋಡಿ ಆನೆ, ಹುಲಿ, ಜಿಂಕೆ ಎಲ್ಲ ಪ್ರಾಣಿಗಳು ಸೇರಿ ಬೆಂಕಿ ಆರಿಸಲು ಮುಂದಾದವು. ಕೊನೆಗೆ ಅರಣ್ಯದ ಬೆಂಕಿ ಆರಿತು. ಆ ದಿನದ ಬಳಿಕ ಸಿಂಹ ಅರಿತುಕೊಂಡಿತು, ಬಲವಂತಿಕೆಗೆ ಹೆಮ್ಮೆ ಬೇಡ, ಬುದ್ಧಿ ಮತ್ತು ದಯೆಯೇ ನಿಜವಾದ ಶಕ್ತಿ ಎಂದು. ಗಿಳಿ ಅರಣ್ಯದ ಪ್ರಾಣಿಗಳ ಪ್ರೀತಿಯನ್ನು ಗಳಿಸಿತು. ಸಿಂಹ ಸಹ ದಯಾವಂತನಾಗಿ ಅರಣ್ಯದ ಎಲ್ಲಾ ಪ್ರಾಣಿಗಳೊಂದಿಗೆ ಹಂಚಿಕೊಂಡು ಬದುಕತೊಡಗಿತು. ಕಥೆಯ ಅರ್ಥ: ಶರೀರದ ಬಲಕ್ಕಿಂತ ಮನುಷ್ಯನ, ಪ್ರಾಣಿಯ, ಹೃದಯದ ಬಲ, ಧೈರ್ಯ, ದಯೆ ಹೆಚ್ಚು ಮುಖ್ಯ. ಸಣ್ಣವರನ್ನು ಅಲ್ಪವಾಗಿ ಕಾಣಬಾರದು. ಕೆಲವೊಮ್ಮೆ ಸಣ್ಣವರ ಬುದ್ಧಿಯೇ ದೊಡ್ಡವರ ಬದುಕು ಉಳಿಸುತ್ತದೆ. ಸಹಕಾರದಿಂದ ದೊಡ್ಡದಾದ ಸಮಸ್ಯೆಯನ್ನು ಎದುರಿಸಬಹುದು.